ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ವೈನಾಡ್ ಅಕ್ಕಪಕ್ಕ ಟೀ ಎಸ್ಟೇಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಟೀ ಎಸ್ಟೇಟ್ ತುಂಬಾ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ. ಟೀ ಎಸ್ಟೇಟ್ ಅಂದರೆ ಇದು ಫುಲ್ಲು ರೋಡೇ ಇರುತ್ತೆ, ನಿಮಗೆ ಬೇರೆ ಏನೂ ನೋಡೋದಕ್ಕಾಗೋದಿಲ್ಲ. ನಾನು ಫುಲ್ಲು ರೋಡನ್ನೇ ವಿಡಿಯೋ ಮಾಡಿದ್ದೀನಿ. ಅಂದರೆ ಟೀ ಎಸ್ಟೇಟ್ ತುಂಬ ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ಬಟ್ ನೋಡೋದಕ್ಕಂತೂ ಸಾಕತ್ತಾಗಿದೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಟೀ ಎಸ್ಟೇಟಲ್ಲಿ ಏನಿದೆ ನೋಡೋದಕ್ಕೆ ಅಂತ ಹೇಳಿದ್ರೆ, ಫುಲ್ಲು ಫೋಟೋ ತೆಕ್ಕೊಳ್ಳೋದಕ್ಕಂತೂ ತುಂಬಾ ಸೂಪರಾಗಿ ಬ್ಯೂಟಿಫುಲ್ಲಾಗಿ ಇರುತ್ತೆ ಟೀ ಎಸ್ಟೇಟ್. ಜೊತೆಗೆ ಕೆಲವೊಂದು ಗೇಮ್ ಕೂಡ ಇರುತ್ತೆ. ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಹಾಗೆ ಹೋಗ್ತಾ ಹೋಗ್ತಾ ವೈನಾಡ್ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಒಬ್ರು ಯಾರೋ ತಾತ ಆ ಕಡೆ ತುಂಬಾ ಟೀ ಎಸ್ಟೇಟ್ ಕಡಿಮೆ ಇದೆ, ಈ ರೂಟಲ್ಲಿ ಹೋಗಿ ಅಂತ ಯಾವುದೋ ಒಂದು ರೂಟ್ ಹೇಳಿದ್ರು. ಈ ರೂಟಿಗೆ ಬಂದ್ವಿ. ಇಲ್ಲಂತೂ ಫುಲ್ಲು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಗೇಮ್ ಕೂಡ ಆಟ ಆಡ್ಬಹುದು, ಬಟ್ ಗೇಮ್ ಆಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ನಾವು ಇಲ್ಲಿ ಎಲ್ಲಿ ಬೇಕಲ್ಲಿ ಫೋಟೋ ತೆಕ್ಕೊಂಡ್ವಿ, ಸ್ವಲ್ಪ ವಿಡಿಯೋ ಕೂಡ ಮಾಡಿದ್ವಿ. ಎಸ್ಟೇಟ್ ಅಂತೂ ಎಲ್ಲೋದ್ರೂ ವೈನಾಡಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕಡೆ ಬರೀ ಟೀ 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 ಎಸ್ಟೇಟೇ ಇದೆ. ವೈನಾಡ್ ಅಕ್ಕಪಕ್ಕ ಸುತ್ತಾಡೋದೇ ಬ್ಯೂಟಿಫುಲ್ ಆಗಿದೆ, ಎಲ್ಲ ಕಡೆ ಗ್ರೀನರಿ. ಜೊತೆಗೆ ಏನು ಗೊತ್ತಾ, ಕೇರಳದಲ್ಲಿ ರೋಡ್ ಅಂತೂ ಸೂಪರ್ ಆಗಿದೆ. ಎಲ್ಲೂ ಹಳ್ಳ ಕೊಳ್ಳ ಇರೋದಿಲ್ಲ, ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಷ್ಟೆ. ನಾವು ಡಿಪ್ಲೈನ್ಗೆ ಹೋಗೋಣ ಗೇಮ್ ಆಡೋದಕ್ಕೆ ಅಂತ ಬಂದ್ವಿ. ಅಲ್ಲಿ ನೋಡೋಣ ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ನಾವು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಿ, ಸೊ ತುಂಬಾನೇ ಚೆನ್ನಾಗಿದೆ. ಬಟ್ ಅಲ್ಲಿ ಗ್ರೀನರಿ ಆಗಿದ್ರೆ ನಾವು ಗೇಮ್ ಆಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಜೊತೆಗೆ ನೋಡಿ, ಇವರೆಲ್ಲ ಟೀನ ಬಿಡಿಸು ಇವರೆಲ್ಲ ರೆಡಿ ಮಾಡ್ತಿದ್ದಾರೆ. ಇವ್ರು ಅದೇನು ರೆಡಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು, ನಂಗಂತೂ ಗೊತ್ತಿಲ್ಲ. ಬಟ್ ನಾವು ಅಲ್ಲಲ್ಲಿ ನಿಲ್ಲಿಸಿ ವಿಡಿಯೋ ಮಾಡಿಕೊಂಡು ಜೊತೆಗೆ ಫೋಟೋ ಕೂಡ ತೆಕ್ಕೊಂಡ್ವಿ. ನಾವು ಈ ವೈನಾಡನ್ನ ಇವತ್ತು ಕ್ಲೋಸ್ ಮಾಡಿ ನಾವು ನೆಕ್ಸ್ಟ್ ಊಟಿಗೆ ಹೋಗ್ತೀವಿ. ವೈನಾಡಲ್ಲಿ ನೋಡೋಂಥದ್ದು ಇನ್ನೇನು ಇಲ್ಲ ಅನ್ಕೋತೀನಿ. ಅಕ್ಕಪಕ್ಕ ಇರೋದನ್ನೆಲ್ಲ ನಾವು ಕವರ್ ಮಾಡಿದ್ವಿ. ನೆಕ್ಸ್ಟ್ ಊಟಿಗೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಊಟಿಲಿ 2 days ಇರೋಣ ಅಂತ ಅನ್ಕೋತಿದ್ದೀವಿ. ನಾವು ಇಲ್ಲಿ ಗೇಮ್ ಆಡೋಕ್ಕೆ ಅಂತಾನೆ ಇಲ್ಲಿ ಬಂದಿದ್ದು. ಇಲ್ಲಿ ನಾವು ಲೊಕೇಶನ್ ಹಾಕ್ಕೊಂಡ್ವಿ, ಡಿಪ್ಲೈನು ಗೇಮ್ ಆಡೋಣ ಅಂತ ಹೇಳಿ ಬಂದ್ವಿ. ನೋಡೋಣ ಹೇಗಿರುತ್ತೆ ಗೇಮ್ ಅಂತ ಹೇಳಿ. ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ದು ನೋಡಿದ್ರೆ ಒಬ್ಬರಿಗೆ 750 ರೂಪಾಯಿ ಇದೆ. ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ರಾ ಕೊಟ್ಟರೆ ಅದಕ್ಕೆ ಎಕ್ಸ್ಟ್ರಾ 250 ರೂಪಾಯಿ ಇದೆ ಅಂತ. ನಾವು ಬಂದು ಚೆಕ್ ಮಾಡಿದ್ವಿ, ಬಟ್ ಕ್ಯಾಮ್ರಾ ತಗೊಳ್ಳೋದು ವೇಸ್ಟ್ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಕ್ಯಾಮ್ರಾ ತಗೊಂಡ್ವಿ ವಿಡಿಯೋಗೋಸ್ಕರ. ನಾನು ಹೋಗಿಲ್ಲ, ನನ್ನ ಫ್ರೆಂಡ್ ಹೋದ್ಲು. ನನಗೆ ಸ್ವಲ್ಪ ಭಯ ಆಯಿತು, ಹಾಗಾಗಿ ನಾನು ಹೋಗಲಿಲ್ಲ. ಕ್ಯಾಮ್ರಾ ತಗೊಂಡಿದ್ದು ಫುಲ್ಲು ವೇಸ್ಟು. ಯಾಕೆಂದರೆ ವಿಡಿಯೋ ಸ್ವಲ್ಪನೂ ಕ್ಲಾರಿಟಿ ಬಂದಿಲ್ಲ, ಎಲ್ಲ ಕಡೆ ಬ್ಲ್ಯಾಕ್ ಆಗೇ ಬಂದಿದೆ. ನಾವು ಕ್ಯಾಮ್ರಾ ತಗೊಳ್ದೆ ಮೊಬೈಲಲ್ಲೇ ವಿಡಿಯೋ ಮಾಡಿದಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತೇನೋ. ತುಂಬ ದೂರನೇ ಕರ್ಕೊಂಡು ಹೋಗ್ತಾರೆ ನೋಡಿ, ಇದೇ ಡಿಪ್ಲೈನಿ. ಇಲ್ಲಿ ಗೇಮು ಇಲ್ಲಿಂದ ತುಂಬ ದೂರನೇ ಕರ್ಕೊಂಡು ಹೋಗ್ತಾರೆ. ಬಟ್ ಹೋಗೋರು ಹೋಗ್ಬೋದು, ಕ್ಯಾಮ್ರಾ ಮಾತ್ರ ತಗೋಬೇಡಿ, ವೇಸ್ಟ್ ಆಗುತ್ತೆ. ನಮಗೆ ಕ್ಯಾಮ್ರಾ ಕೂಡ ಕೈಯಲ್ಲಿ ಫಿಕ್ಸ್ ಮಾಡಿರ್ತಾರಲ್ವಾ, ಹಾಗಾಗಿ ನಾವು ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಮ್ರಾ ಜೊತೆಗೆ ಮೊಬೈಲು ಎರಡನ್ನೂ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ವಿಡಿಯೋ ಅಂತೂ ಚೆನ್ನಾಗಿ ಬಂದಿರಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ಫುಲ್ಲು ಬ್ಲ್ಯಾಕ್ ಆಗೇ ವಿಡಿಯೋ ಬಂತು. ನಾವು ಕ್ಯಾಮ್ರಾ ತೊಗೊಂಡಿದ್ದಂತೂ ಅಮೌಂಟ್ ವೇಸ್ಟ್ ಆಯಿತು. ನೀವ್ಯಾರಾದರೂ ಡಿಪ್ಲೈನ್ ಈ ಗೇಮ್ಗೇನಾದರೂ ಹೋದರೆ ಕ್ಯಾಮ್ರಾ ತೊಗೊಂಡು ಹೋಗಬೇಡಿ, ನಿಮ್ಮ ಮೊಬೈಲಲ್ಲೇ ವಿಡಿಯೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಇಬ್ಬರು ಕೂಡ ಗೇಮ್ ಆಡಿದ್ರು. ನನಗೆ ತುಂಬ ಭಯ ಆಯಿತು, ನಾನಂತೂ ಆಟ ಆಡಲಿಲ್ಲ. ನಾವು ಗೇಮ್ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ನೋಡಿ ಎಷ್ಟು ಗ್ರೀನರಿ ಇದೆ ಅಲ್ವಾ. ಟೀ ಎಸ್ಟೇಟ್ ಅಂದ್ರೇ ಹಾಗೆ. ಬಟ್ ಇಲ್ಲಿ ಎಲ್ಲ ಕಡೆ ಎಲ್ಲೇ ನೋಡಿದ್ರು ಫುಲ್ಲು ಗ್ರೀನರಿನೇ.
ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಇಲ್ಲೆಲ್ಲ ಗ್ರೀನರಿ ಇರೋದ್ರಿಂದ ಇಲ್ಲಿಂದ ಹೊರಡಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಆದರೆ ಊಟಿ ರೋಡ್ ಕೂಡ ಫುಲ್ಲು ಕಾಫಿ ಟೀ ಎಸ್ಟೇಟೇ ಇರುತ್ತೆ. ಅದು ಕೂಡ ನಾವು ಕಾಡಲ್ಲೇ ಹೋಗ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾವು ಹೊರಡಲೇಬೇಕು. ಟೈಮ್ ಆಗುತ್ತೆ. ನಾವಿಲ್ಲೇ ಟೈಮನ್ನ ವೇಸ್ಟ್ ಮಾಡಿಬಿಟ್ರೆ ನೆಕ್ಸ್ಟು ನಮಗೆ ಊಟಿಲಿ ಎಲ್ಲವೂ ಪ್ಲೇಸನ್ನು ಕವರ್ ಮಾಡೋದಕ್ಕೆ ಆಗಲ್ಲ. ನಾವು ಕೇರಳಗೆ ಇದಾಗಲೇ 3-4 ಸಲ ಬಂದಿದ್ದೀವಿ. ಇದು ಲಾಸ್ಟ್ ಅನ್ಕೋತೀನಿ. ಮತ್ತೆ ಕೇರಳ ಟ್ರಿಪ್ಪು ನೋಡೋಂಥದ್ದು ಏನೂ ಇಲ್ಲ.